ಪಹಲ್ಗಾಮ್ ಈ ಒಂದು ದಾಳಿಯ ಕುರಿತಂತೆ ನೋಡುವುದಾದ್ರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನತೆ ಉಂಟಾಗಿದೆ. ಇನ್ನು ಪಾಕಿಸ್ತಾನಿಯ ರೇಂಜರ್ ಅನ್ನ ಬಿಎಸ್ಎಫ್ ಪಡೆ ಬಂಧಿಸಿದೆ. ಪಾಕಿಸ್ತಾನಿ ರೇಂಜರ್ ಬಂಧಿಸಿದ ಬಿಎಸ್ಎಫ್ ಪಡೆ ಭಾರತದ ಗಡಿ ಪ್ರವೇಶಿಸಲು ಪಾಕ್ ಯೋಧ ಯತ್ನವನ್ನ ಮಾಡಿದ್ದ. ಇನ್ನು ರಾಜಸ್ಥಾನದಲ್ಲಿ ಶತ್ರು ರಾಷ್ಟ್ರದ ರೇಂಜರ್ ಬಂಧನ ಮಾಡಲಾಗಿದೆ. ಗಡಿಯಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದ್ದ ಈ ಯೋಧ ಇನ್ನು ಶ್ರೀಗಂಗಾನಗರದಲ್ಲಿ ಪಾಕಿಸ್ತಾನ ರೇಂಜರ್ ವಶಕ್ಕೆ ಪಡೆಯಲಾಗಿದೆ. ಇತ್ತೀಚೆಗೆ ಪಾಕ್ ಗಡಿ ಪ್ರವೇಶಿಸಿದ್ದ ಭಾರತದ ಯೋಧ ಇನ್ನು ಭಾರತದ ರೇಂಜರ್ ವಶಕ್ಕೆ ಪಡೆದಿರುವಂತಹ ಪಾಕಿಸ್ತಾನ ಇದೇ ವೇಳೆಯಲ್ಲಿ ಈಗ ಪಾಕ್ ಯೋಧಕ್ಕೆ ಬಿಎಸ್ಎಫ್ ವಶಕ್ಕೆ ಪಡೆದಿರುವಂತದ್ದು. ಪಾಕ್ ಯೋಧನನ್ನ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈಗಾಗಲೇ ನಾವು ನೋಡ್ತಾ ಹೋಗೋದಾದ್ರೆ ಇನ್ನು ರಾಜಸ್ಥಾನದಲ್ಲಿ ಪಾಕ್ ರೇಂಜರ್ ಬಂಧನವನ್ನ ಮಾಡಲಾಗಿರುವಂಥದ್ದು. 2 ವಾರಗಳ ಹಿಂದಷ್ಟೇ ನೋಡೋದಾದ್ರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿತ್ತು. ಆ ಒಂದು ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕಿಸ್ತಾನ ದಿನದಿಂದ ದಿನಕ್ಕೆ ತನ್ನ ಉಲ್ಲಂಘನೆಯನ್ನ ಮೀರ್ತಾ ಇದೆ, ಗಡಿ ಉಲ್ಲಂಘನೆಯನ್ನ ಮೀರ್ತಾ ಇದೆ. ಸತತ 9-10 ದಿನಗಳಾದ್ರೂ ಕೂಡ ಗಡಿ ಉಲ್ಲಂಘನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನ ಈ ನಡುವೆ ಪಾಕಿಸ್ತಾನದ ರೇಂಜರ್ ಬಂಧನದ ಬೆನ್ನಲ್ಲೇ ಮೀಟಿಂಗ್ ಮಾಡಲಾಗ್ತಾ ಇದೆ. ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿಯಿಂದ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಪಾಕಿಸ್ತಾನಿ ಯೋಧನ ಸೆರೆ ಹಿಡಿದ ಬಗ್ಗೆ ಮಾಹಿತಿ ಕೂಡ ನೀಡಲಾಗಿರುವಂತದ್ದು. ಭಾರತದ ಗಡಿ ದಾಟಿ ಬಂದಿರುವಂತಹ ಪಾಕಿಸ್ತಾನದ ಯೋಧ 2 ವಾರಗಳ ಹಿಂದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಏನಿದೆ, ಆ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇನ್ನು ಪಾಕಿಸ್ತಾನಿ ರೇಂಜರ್ಗಳು ಗಡಿ ಭದ್ರತಾ ಪಡೆ ಅಂದ್ರೆ ಬಿಎಸ್ಎಫ್ ಜವಾನನ್ನ ವಶಕ್ಕೆ ಪಡೆದಂತಹ ಸಮಯ ಘಟನೆ ಒಂದು ಬೆಳಕಿಗೆ ಬಂದಿರುವಂತದ್ದು. ಈ ದಾಳಿಯಲ್ಲಿ 26 ಜನರು ಕೂಡ ಸಾವನ್ನಪ್ಪಿದ್ರು. 26 ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು ಆ ಉಗ್ರರು. ಇಂತಹ ಸಂದರ್ಭದಲ್ಲಿ ಉದ್ವಿಗ್ನತೆ ಉಂಟಾಗಿರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ರೇಂಜರ್ ವಶಕ್ಕೆ ಪಡೆದಿದೆ ನಮ್ಮ ಬಿಎಸ್ಎಫ್ ಪಡೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಪಾಕಿಸ್ತಾನದ ಯೋಧ ಇನ್ನು ರಾಜಸ್ಥಾನದಲ್ಲಿ ಶತ್ರು ರಾಷ್ಟ್ರದ ರೇಂಜರ್ ಅನ್ನ ಬಂಧನ ಮಾಡಲಾಗಿರುವಂಥದ್ದು. ರಾಜಸ್ಥಾನದಲ್ಲಿ ಬಂಧನ ಮಾಡಲಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಅಮಿತ್ ಶಾ ಅವರಿಗೆ ಬಿಎಸ್ಎಫ್ ಡಿಜಿ ಏನಿದ್ದಾರೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನು ಪಾಕಿಸ್ತಾನಿ ಯೋಧನ ಸೆರೆ ಹಿಡಿದಿರುವ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನೀಡಿರುವಂಥದ್ದು ಅಮಿತ್ ಶಾ ಅವರಿಗೆ ಬಿಎಸ್ಎಫ್ ಡಿಜಿ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನ್ಯೂಸ್ ಡೆಸ್ಕ್ ಇಂದ. ಅಭಿಷೇಕ್, ಈಗ ಭಾರತದ ಗಡಿ ದಾಟಿ ಪಾಕಿಸ್ತಾನದ ಯೋಧ ಬಂದಿರುವಂಥದ್ದು, ಅವರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಹತ್ಯೆ ಮಾಡ್ತಾರೆ. ಆ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಒಂದಷ್ಟು ಸಂಬಂಧ ಹಳಿಸುತ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಪಾಕಿಸ್ತಾನ ಈ ಒಂದು ಉಗ್ರರ ಹತ್ಯೆಗೆ ತನ್ನ ಒಂದು ಪೋಷಣೆ ಮಾಡಿರುವಂತ ಒಂದು ಸತ್ಯ ಬೆಳಕಿಗೆ ಬರ್ತಿರುವ ಹಿನ್ನೆಲೆ 2 ದೇಶಗಳ ನಡುವೆ ಗಡಿ ಭಾಗದಲ್ಲಿ ಒಂದಷ್ಟು ಉದ್ವಿಗ್ನತೆಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದರಲ್ಲೂ ಕೂಡ ಏಪ್ರಿಲ್ 23ನೇ ತಾರೀಕು ನಮ್ಮ ಭಾರತದ ಯೋಧರೊಬ್ರು ಅಲ್ಲಿ ಅಕಸ್ಮಾತ್ ಆಗಿ ಪಾಕಿಸ್ತಾನದ ಗಡಿ ದಾಟಿದಾಗ ಆಗ BK ಹರಿಸಿಂಗ್ ಎಂಬ ಭಾರತದ ಯೋಧ ಅಕಸ್ಮಾತ್ ಆಗಿ ಪಾಕಿಸ್ತಾನ ಗಡಿ ದಾಟಿದಾಗ ಅಲ್ಲಿನ ರೇಂಜರ್ಗಳು ಭಾರತದ ಯೋಧನನ್ನ ಬಂಧಿಸಲ್ಪಟ್ಟಿದ್ರು. ಹೀಗಾಗಿ ಭಾರತೀಯ ಸೇನೆ ಪಡೆಯಿಂದ ಎಷ್ಟೇ ಒಂದು ಪ್ರತಿವಾದ ಮಂಡಿಸಿದ್ರು ಕೂಡ ಪಾಕಿಸ್ತಾನ ಕಮಾಂಡರ್ಗಳು ನಮ್ಮ ಯೋಧನನ್ನ ಬಿಡುಗಡೆ ಮಾಡಲು ನಿರಾಕರಿಸಿದ್ರು. ಹೀಗಾಗಿ ಅದರ ವಿರುದ್ಧ ಕಾರ್ಯಾಚರಣೆಯಲ್ಲಿ ನಡೆದಿರ್ತಕ್ಕಂತ ಭಾರತೀಯ ಸೇನೆ ಪಡೆದಿಗೆ ಪ್ರತೀಕಾರನ ತೀರ್ಸ್ಕೊಂಡಿದೆ. ನಿನ್ನೆ ರಾಜಸ್ಥಾನದ ಗಡಿ ಭಾಗದಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದ ರೇಂಜರ್ ಯೋಧನಪ್ಪ ಭಾರತದ ಗಡಿಯಲ್ಲಿ ಬೇಹುಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಬಿಎಸ್ಎಫ್ ಯೋಧರಿಗೆ ಸಿಕ್ಕಿಕೊಂಡಿದ್ದಾನೆ. ಆ ಒಂದು ಸಿಲುಕಿಕೊಂಡಿರುವಂತ ಯೋಧನನ್ನ ಇದೀಗ ಭಾರತದ ಯೋಧರು ವಶಕ್ಕೆ ಪಡಿಸಿಕೊಂಡು ಒಂದಷ್ಟು ತನಿಖೆ ಮಾಡುವಂತ ಒಂದು ಭಾಗವಾಗಿ ಈಗಾಗಲೇ ಅವನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಈಗಾಗಲೇ ಗೃಹ ಇಲಾಖೆ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅಮಿತ್ ಶಾ ಅವರು ಸದ್ಯಕ್ಕೆ ಬಿಎಸ್ಎಫ್ ನ ಡಿಜಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಒಂದಷ್ಟು ಆ ಒಂದು ಯೋಧನೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿನ ಕೂಡ ಕಲೆ ಹಾಕಿದ್ದಾರೆ. ಹೀಗಾಗಿ ಭಾರತದ ಒಂದಷ್ಟು ಪಾಕಿಸ್ತಾನ ವಿರುದ್ಧ ಭಾರತದ ಒಂದು ಏನು ರಾಜತಾಂತ್ರಿಕ ಹೋರಾಟ ಇದೆ,
ಅದರಲ್ಲೂ ಕೂಡ ಭಾರತ ಒಂದಷ್ಟು ಮೇಲುಗೈನ ಸಾಧಿಸಿದ ಹಿನ್ನೆಲೆಯಲ್ಲಿ ಇದೀಗ ಪಾಕಿಸ್ತಾನದ ಕಮಾಂಡರ್ನ ವಶಪಡಿಸಿಕೊಂಡಿರುವಂತದ್ದು ಪಾಕಿಸ್ತಾನಕ್ಕೆ ಎಲ್ಲೊಂದು ಕೂಡ ತಳಮಳ ಕೂಡ ಶುರುವಾಗಿದೆ. ಯಾಕಂತಂದ್ರೆ ಪಾಕಿಸ್ತಾನದ ಒಂದು ಮಾಹಿತಿ ಏನಾದ್ರೂ ಒಂದಷ್ಟು ಬಾಯಿ ಬಿಟ್ರೆ ಅಥವಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಷ್ಟು ಒಂದಷ್ಟು ಮಾಹಿತಿ ಭಾರತ ಏನಾದ್ರು ಕಲೆ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಒಂದು ಮುಳುಗಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಪಾಕಿಸ್ತಾನದ ಕಮಾಂಡರ್ನ ವಶಪಡಿಸಿಕೊಂಡಿರುವಂತದ್ದು ಭಾರತಕ್ಕೆ ದೊರಕಿರುವಂತ ಮೊದಲ ಜಯ ಅಂತಾನೆ ಹೇಳ್ಬೋದು ಕಾವ್ಯ ಆಚಾರ್. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.